Hello, my dear students. Welcome back to Learn Easily channel. When Great Trees Fall by Maya Angelou. ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಾರಾಂಶವನ್ನ ಡಿಸ್ಕಸ್ ಮಾಡೋಣ. ಮಾಯಾ ಏಂಜೆಲೋ ರವರ ವೆನ್ ಗ್ರೇಟ್ ಟ್ರೀಸ್ ಫಾಲ್ ಈ ಒಂದು ಪದ್ಯವು ಒಂದು ಸಮಾಜದ ಅತ್ಯಂತ ಹಿರಿಯ ಅನುಭವಿ ವ್ಯಕ್ತಿಗಳನ್ನ ಕಳೆದುಕೊಂಡಾಗ ಯಾವ ರೀತಿಯ ಒಂದು ಸಮಸ್ಯೆಗಳು ಎದುರಾಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಮೈನ್ ಥೀಮ್ನಲ್ಲಿ ವೆನ್ ಗ್ರೇಟ್ ಟ್ರೀಸ್ ಫಾಲ್ ಪದ್ಯವನ್ನ ಬರೆದಿರ್ತಾರೆ. ಬನ್ನಿ, ಮಾಯಾ ಏಂಜೆಲೋ ರವರು ಯಾವ ರೀತಿ ತಮ್ಮ ಒಂದು ಸಮಾಜಕ್ಕೆ ಈ ಹಿರಿಯರು ಬೇಕಾಗ್ತಾರೆ, ಆ ಹಿರಿಯರನ್ನ ಕಳೆದುಕೊಂಡಾಗ ಯಾವ ರೀತಿಯ ಒಂದು ಸಮಸ್ಯೆಗಳು ಅಥವಾ ಸಮಾಜದಲ್ಲಿ ಯಾವ ರೀತಿಯ ಒಂದು ಅನರ್ಥಗಳು ಉಂಟಾಗುತ್ತವೆ ಅಂತಕ್ಕಂಥದ್ದನ್ನ ಈ ಪದ್ಯದ ಮೂಲಕ ತಿಳಿಸಿದ್ದಾರೆ ಅನ್ನೋದನ್ನ ನೋಡೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ವೆನ್ ಗ್ರೇಟ್ ಟ್ರೀಸ್ ಫಾಲ್, ರಾಕ್ಸ್ ಆನ್ ಡಿಸ್ಟೆಂಟ್ ಹಿಲ್ಸ್ ಶೆಡರ್, ಲಯನ್ಸ್ ಹಂಕರ್ ಡೌನ್ ಇನ್ ಟಾಲ್ ಗ್ರಾಸಸ್ ಅಂಡ್ ಈವನ್ ಹೆಲ್ಪ್ಯಾಂಡ್ಸ್ ಲಂಬರ್ ಆಫ್ಟರ್ ಸೇಫ್ಟಿ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ದೊಡ್ಡ ಮರಗಳು ಬಿದ್ದಾಗ ಅಂದ್ರೆ ಮಹಾನ್ ವ್ಯಕ್ತಿಗಳು, ಈ ಸಮಾಜದಲ್ಲಿ ನಮಗೆ ಆಸರೆಯನ್ನ ನೀಡಿದವರು ಅಥವಾ ಸಮಾಜದ ಸ್ತಂಭಗಳಂತಾಗಿದ್ದಂತಹ ವ್ಯಕ್ತಿಗಳು ಏನಾದರೂ ಅವರು ನಿಧನರಾದಾಗ, ರಾಕ್ಸ್ ಆನ್ ಡಿಸ್ಟೆಂಟ್ ಹಿಲ್ಸ್ ಶೆಡ್ಡರ್, ದೂರದ ಬೆಟ್ಟಗಳ ಗುಡ್ಡಗಳ ಮೇಲಿನ ಬಂಡೆಗಳು ನಡುಗುತ್ತವೆ. ಅಂದ್ರೆ ಅರ್ಥ, ಈ ಮಹಾನ್ ನಾಯಕರ ಅಗಲಿಕೆ ಅನ್ನೋದು ದೂರದವರೆಗೂ ಜನರಿಗೆ ಬಹಳಷ್ಟು ಜನರಿಗೆ ತೀವ್ರವಾದಂತಹ ಆಘಾತ, ದುಃಖವನ್ನ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಲಯನ್ಸ್ ಹಂಕರ್ ಡೌನ್, ಸಿಂಹಗಳು ಬಗ್ಗಿ ಕುಳಿತುಕೊಳ್ತವೆ. ಅಂದ್ರೆ ಶಕ್ತಿಶಾಲಿ ಅಥವಾ ಧೈರ್ಯಶಾಲಿಗಳು ಕೂಡ ಈ ಮಹಾನ್ ನಾಯಕರನ್ನ ಕಳೆದುಕೊಂಡಾಗ ಭಯಭೀತರಾಗ್ತಾರೆ, ದುಃಖದಿಂದ ಕಂಗೆಡ್ತಾರೆ. ಇನ್ ಟಾಲ್ ಗ್ರಾಸಸ್ ಅಂಡ್ ಈವನ್ ಎಲಿಫೆಂಟ್ಸ್ ಲಂಬರ್ ಆಫ್ಟರ್ ಸೇಫ್ಟಿ, ಎತ್ತರದ ಹುಲ್ಲುಗಾವಲುಗಳಲ್ಲೂ ಸಹ ಆನೆಗಳು ಸಹ ಏನಾಗ್ತವೆ, ತಮ್ಮ ರಕ್ಷಣೆಗಾಗಿ ನಿಧಾನವಾಗಿ ಚಲಿಸುತ್ತವೆ ಅಂತ. ದೊಡ್ಡ ಪ್ರಾಣಿಗಳು ಹಾಗೂ ಶಕ್ತಿಶಾಲಿ ಮತ್ತು ಸ್ವಾವಲಂಬಿ ಜನರು ಸಹ ಈ ಮಹಾನ್ ನಾಯಕರನ್ನ ಕಳೆದುಕೊಂಡಂತಹ ಆಘಾತದಿಂದ ಭಯಭೀತರಾಗಿ ಆಶ್ರಯ ಹುಡುಕ್ತವೆ. ಪ್ರಕೃತಿಯಲ್ಲೂ ಕೂಡ ದೊಡ್ಡ ಮಟ್ಟದ ಬದಲಾವಣೆ ಮತ್ತು ಅಸ್ಥಿರತೆಯನ್ನ ಇದು ಸೂಚಿಸುತ್ತೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ ಇಲ್ಲಿ ಹೇಳ್ತಾರೆ, ವೆನ್ ಗ್ರೇಟ್ ಟ್ರೀಸ್ ಫಾಲ್ ಇನ್ ಫಾರೆಸ್ಟ್, ಸ್ಮಾಲ್ ಥಿಂಗ್ಸ್ ರಿಕಾಯಿಲ್ ಇನ್ ಟು ಸೈಲೆನ್ಸ್, ದೇರ್ ಸೆನ್ಸಸ್ ಎರೋಡೆಡ್ ಬೈ ಬಿಯಾಂಡ್ ಫಿಯರ್. ಅಂದ್ರೆ ಇಲ್ಲಿ ದೊಡ್ಡ ಮರಗಳು ಬಿದ್ದಾಗ, ಅದರಲ್ಲೂ ಕಾಡುಗಳಲ್ಲಿ ಕೂಡ ದೊಡ್ಡ ಮರಗಳು ಬಿದ್ದಾಗ ಸಣ್ಣ ಜೀವಿಗಳು ಮೌನಕ್ಕೆ ಜಾರಿಕೊಳ್ತವೆ ಅಂತ. ಸಣ್ಣ ದುರ್ಬಲ ವ್ಯಕ್ತಿಗಳು ಅಥವಾ ಕಡಿಮೆ ಮಹತ್ವ ಅಥವಾ ಜನರು ದಿಗ್ಭ್ರಮೆಗೊಂಡು ಭಯದಿಂದ ಸಂಪೂರ್ಣರಾಗಿ ಮಾತಿಲ್ಲದಂತರಾಗ್ತಾರೆ. ಮತ್ತೆ ದೇರ್ ಸೆನ್ಸಸ್ ಎರೋಡೆಡ್ ಬಿಯಾಂಡ್ ಫಿಯರ್, ಅವರ ಒಂದು ಇಂದ್ರಿಯಗಳು, ಅವರ ಗಮನ ಭಯವನ್ನ ಮೀರಿ ಎಲ್ಲವೂ ಸಹ ಕಳೆದು ಹೋಗ್ತವೆ ಅಂತ. ಅಂದ್ರೆ ಆಘಾತ ಎಷ್ಟೊಂದು ತೀವ್ರವಾಗಿರುತ್ತೆ ಅಂದ್ರೆ ಅವರ ಒಂದು ಗ್ರಹಿಕೆ, ಅವರ ಭಾವನೆಗಳೆಲ್ಲವೂ ಮರಗಟ್ಟಿದಂತಾಗುತ್ತೆ, ಭಯಪಡುವ ಶಕ್ತಿಯನ್ನು ಮೀರಿ ಅವು ನಿಲ್ಲುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನು ಮುಂದಿನ ಪ್ಯಾರಾದಲ್ಲಿ ಬಂದಾಗ, ವೆನ್ ಗ್ರೇಟ್ ಸೋಲ್ಸ್ ಡೈ, ದ ಏರ್ ಅರೌಂಡ್ ಅಸ್ ಬಿಕಮ್ಸ್ ಲೈಟ್, ರೇರ್, ಸ್ಟೆರೈಲ್, ವಿ ಬ್ರೀತ್ ಬ್ರೀಫ್ಲಿ, ಓ ಅವರ್ ಐಸ್ ಬ್ರೀಫ್ಲಿ ಸಿ ವಿತ್ ಎ ಹರ್ಟ್ಫುಲ್ ಕ್ಲಾರಿಟಿ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ವೆನ್ ಗ್ರೇಟ್ ಸೋಲ್ ಡೈಸ್, ಮಹಾನ್ ಆತ್ಮಗಳು ನಿಧನರಾದಾಗ, ನಮಗೆ ಸ್ಫೂರ್ತಿ ನೀಡುವಂತಹ, ಮಾರ್ಗದರ್ಶನ ನೀಡುವಂತಹ ಅಥವಾ ಜಗತ್ತಿನ ಮೇಲೆ ಪ್ರಭಾವ ಬೀರುವಂತಹ ಉತ್ತಮ ವ್ಯಕ್ತಿಗಳೇನಾದ್ರೂ ತೀರ್ಕೊಂಡ್ರೆ, ದ ಏರ್ ಅರೌಂಡ್ ಅಸ್ ಬಿಕಮ್ಸ್ ಲೈಟ್, ರೇರ್, ಸ್ಟೈಲ್. ನೋಡಿ, ಇಲ್ಲಿ ನಮ್ಮ ಸುತ್ತಲೂ ಇರ್ತಕ್ಕಂತಹ ಗಾಳಿ ಹಗುರವಾಗುತ್ತೆ, ಅದು ಒಂದು ರೀತಿ ಬರ್ಡ್ ಆಗುತ್ತೆ, ಆ ಗಾಳಿಯೇ ಇಲ್ಲದಂತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ವ್ಯಕ್ತಿ ಒಂದು ಉಪಸ್ಥಿತಿ ಅಥವಾ ಅವರ ವ್ಯಕ್ತಿ ನಮಗೆ ಕಣ್ಮರೆಯಾದಾಗ ಜಗತ್ತು ಶಕ್ತಿಹೀನವಾಗುತ್ತೆ, ನಿಷ್ಪ್ರಯೋಜಕವಾಗುತ್ತೆ, ಮತ್ತೆ ನಿರುಪಯೋಗಿ ಅಂತ ಆಗತ್ತೆ ಅಂತ ಹೇಳ್ತಾರೆ. ವಿ ಬ್ರೀತ್ ಬ್ರೀಫ್ಲಿ, ಅವರ್ ಐಸ್ ಬ್ರೀಫ್ಲಿ ಸಿ ವಿತ್ ಹರ್ಟ್ಫುಲ್ ಕ್ಲಾರಿಟಿ. ನಾವು ಕಡಿಮೆ ಉಸಿರಾಡ್ತೇವೆ, ಅಂದ್ರೆ ಆಳವಾದ ದುಃಖದಿಂದ ನಮ್ಮ ಉಸಿರಾಟವು ಕೂಡ ಕಷ್ಟವಾಗುತ್ತೆ, ನಾವು ಕ್ಷಣಿಕವಾಗಿ ಮಾತ್ರವೇ ಬದುಕಿರ್ತೇವೆ, ನಮ್ಮ ಕಣ್ಣುಗಳು ಒಂದು ನೋವಿನ ಸ್ಪಷ್ಟತೆಯೊಂದಿಗೆ ನೋಡ್ತವೆ. ಮತ್ತೆ ನಮ್ಮ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಆ ಮಹಾನ್ ವ್ಯಕ್ತಿಯ ಅಗಲಿಕೆಯ ನಂತರ ನಾವು ಇದ್ದಕ್ಕಿಂತಂತೆ ಜೀವನದ ಕಠಿಣ ವಾಸ್ತವಗಳನ್ನ ನೋವಿನಿಂದ ಮತ್ತು ಸ್ಪಷ್ಟವಾಗಿ ಅರ್ಥಕೊಳ್ತೇವೆ, ಅವುಗಳನ್ನ ಕಾಣ್ತೇವೆ ಅಂತ ಹೇಳ್ತಾ ಇದ್ದಾರೆ.
ನಂತರ ಒಂದು ಸ್ಟ್ಯಾನ್ಸ್ಗೆ ಬಂದಾಗ ಅವರ್ ಮೆಮೊರಿ ಸಡನ್ಲಿ ಶಾರ್ಪನ್ಡ್ ಎಕ್ಸಾಮೈನ್ಸ್ ಗ್ರೋಸ್ ಆನ್ ಕೈಂಡ್ ವರ್ಡ್ಸ್ ಅನ್ಸೆಡ್ ಪ್ರಾಮಿಸ್ಡ್ ವಾಕ್ ನೆವರ್ ಟೇಕನ್. ಅಂದ್ರೆ ನಮ್ಮ ಒಂದು ಮೆಮೊರಿ, ನಮ್ಮ ಒಂದು ನೆನಪು ಹಠಾತ್ತನೆ ಏನಾಗುತ್ತೆ, ತೀಕ್ಷ್ಣಗೊಳ್ಳುತ್ತೆ, ಮತ್ತೆ ಅದು ಪರೀಕ್ಷಿಸುತ್ತೆ, ದಯೆಯ ಮಾತುಗಳನ್ನ ಕೆಣಕದಂತೆ ಮನಸ್ಸಿಗೆ ತಿವಿಯುತ್ತೆ, ಮತ್ತೆ ಅನ್ಸೆಡ್ ಪ್ರಾಮಿಸ್ಡ್ ವಾಕ್ಸ್, ನಮಗೆ ಉಳಿದಿರ್ತಕ್ಕಂತಹ ಭರವಸೆಯ ನಡಿಗೆಗಳು ಎಂದಿಗೂ ಸಹ ನಾವು ಮಾಡಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮಹಾನ್ ಆತ್ಮದ ನೆನಪುಗಳು ತಕ್ಷಣವೇ ಜೀವಂತವಾಗಿ ಮರುಕಳಿಸ್ತವೆ. ನಾವು ಅವರಿಗೆ ಹೇಳಲು ವಿಫಲವಾದಂತಹ ಮಾತುಗಳು ಮತ್ತೆ ಅವರಿಗೆ ನೀಡಿದಂತಹ ಭರವಸೆಗಳನ್ನ, ನಾವು ಅವರಿಗೆ ನೀಡಿದ ಒಂದು ಭರವಸೆಗಳೆಲ್ಲವೂ, ಆ ಕರ್ತವ್ಯಗಳು, ಮಾತುಗಳು ಎಲ್ಲವೂ ಸಹ ಒಂದು ರೀತಿ ವಿಷಾದಗೊಳ್ತವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲಲ್ಲಿ ಗ್ರೇಟ್ ಸೋಲ್ಸ್ ಡೈ ಅಂಡ್ ಅವರ್ ರಿಯಾಲಿಟಿ ಬೌಂಡ್ ಟು ದೆಮ್ ಟೇಕ್ಸ್ ಲೀವ್ ಆಫ್ ಅಸ್, ಅವರ್ ಸೋಲ್ಸ್ ಡಿಪೆಂಡ್ ಅಪಾನ್ ದೇರ್ ನೇಚರ್ ನೌ ಶ್ರಿಂಕ್ ವಿಸನ್ಡ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಮಹಾನ್ ವ್ಯಕ್ತಿಗಳು ನಿಧನರಾದಾಗ ಅವರಿಗೆ ನಾವು ಬದ್ಧರಾಗಿರ್ತಕ್ಕಂತಹ, ಅವರಿಗೆ ನಾವು ಹೇಳಿರ್ತಕ್ಕಂಥ ಮಾತುಗಳು ನಮ್ಮನ್ನ ಬಿಟ್ಟು ಹೋಗ್ತವೆ. ನಮ್ಮ ಆತ್ಮಗಳು ಅವರ ಒಂದು ಪೋಷಣೆಯನ್ನ ಅವಲಂಬಿಸಿರುತ್ತೆ. ಅವರು ನಮ್ಮನ್ನ ಬಿಟ್ಟು ಹೋದಾಗ ಅವು ಕುಗ್ಗುತ್ತವೆ ಮತ್ತೆ ಸುಕ್ಕುಗಟ್ಟಿ ಸಾಯ್ತವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಹಾನ್ ವ್ಯಕ್ತಿಗಳು ನಮ್ಮ ಜೀವನ ಮತ್ತು ವಾಸ್ತವ ಆ ವ್ಯಕ್ತಿಯೊಂದಿಗೆ ಬೆಸೆದುಕೊಂಡಿರುತ್ತೆ. ಅವರು ಅಗಲಿದಾಗ ನಮ್ಮ ಅಸ್ತಿತ್ವದ ಒಂದು ಭಾಗವೇ ಕಳೆದುಕೊಂಡಂತಾಗುತ್ತೆ. ಅವರ ಪ್ರೀತಿ, ಮಾರ್ಗದರ್ಶನ ಮತ್ತೆ ಅವರ ಪೋಷಣೆಯಿಂದ ಜೀವಂತವಾಗಿದ್ದ ನಮ್ಮ ಆತ್ಮಗಳು ಈಗ ಬಲಹೀನಗೊಳ್ತವೆ. ಅವರ ಪ್ರಭಾವವಿಲ್ಲದೆ ನಮ್ಮ ಆತ್ಮಗಳು ಕುಂದಿ ಹೋಗ್ತವೆ. ಅವು ಬಹಳ ಒಂದು ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನು ಮಾಯಾ ಏಂಜೆಲರ್ ಅವರು ಮುಂದಿನ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಅವರ್ ಮೈಂಡ್ಸ್ ಫಾರ್ಮ್ಡ್ ಅಂಡ್ ಇನ್ಫಾರ್ಮ್ಡ್ ಬೈ ದೇರ್ ರೇಡಿಯನ್ಸ್ ಫಾಲ್ ಅವೇ. ವಿ ಆರ್ ನಾಟ್ ಸೋ ಮಚ್ ಮ್ಯಾಡನ್ಡ್ ಆಸ್ ರೆಡ್ಯೂಸ್ಡ್ ಟು ದಿ ಅನ್ಅಟರಬಲ್ ಇಗ್ನೋರೆನ್ಸ್ ಆಫ್ ಡಾರ್ಕ್ ಕೋಲ್ಡ್ ಕೇವ್ಸ್. ನೋಡಿ, ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸುಗಳು ರೂಪುಗೊಂಡಿರ್ತಕ್ಕಂಥದ್ದು ಮತ್ತೆ ಅವರ ಮಾತುಗಳಿಂದ, ಹೊಳಪಿನಿಂದ, ಅವರ ಒಂದು ಮಾತುಗಳಿಂದ ನಾವು ತಿಳುವಳಿಕೆಯನ್ನ ಪಡ್ಕೊಂಡಿರ್ತೇವೆ, ಅವೆಲ್ಲವೂ ಸಹ ಕುಸಿದು ಹೋಗ್ತವೆ. ನಾವು ಇಲ್ಲಿ ಒಂದು ರೀತಿ ಹೆಚ್ಚು ಹುಚ್ಚರಾಗೋದಿಲ್ಲ, ಆದರೆ ಒಂದು ಅಜ್ಞಾನಕ್ಕೆ ಇಳಿಯುತ್ತೇವೆ. ಕತ್ತಲೆ ಮತ್ತೆ ಒಂದು ಗುಹೆಗಳಿಗೆ ನಾವು ಹೋದಂತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮಹಾನ್ ವ್ಯಕ್ತಿಗಳ ಜ್ಞಾನ, ಬುದ್ಧಿ, ತೇಜಸ್ಸಿನಿಂದ ನಮಗೆ ಮಾರ್ಗದರ್ಶನ ಸಿಗುತ್ತೆ. ಆ ಮಾರ್ಗದರ್ಶನ ಪಡೆದಂತ ನಮ್ಮ ಮನಸ್ಸುಗಳು ಆ ಮಾರ್ಗದರ್ಶನವಿಲ್ಲದೆ ನಮ್ಮ ಮಾನಸಿಕ ಸ್ಪಷ್ಟತೆಯನ್ನ, ಶಕ್ತಿಯನ್ನ ಕಳೆದುಕೊಳ್ತೇವೆ. ನಾವು ದುಃಖದಿಂದ ಉನ್ನತರಾಗೋದಕ್ಕಿಂತ ಹೆಚ್ಚಾಗಿ ಜಗತ್ತನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಂತಹ ಅಜ್ಞಾನದ ಸ್ಥಿತಿಗೆ ತಲುಪ್ತೇವೆ. ಅವರ ಬೆಳಕು ಮತ್ತು ಮಾರ್ಗದರ್ಶನವಿಲ್ಲದೆ ನಾವು ಕತ್ತಲೆ ಮತ್ತೆ ಒಂದು ಅಂಧಕಾರದ, ಅಜ್ಞಾನದ ಗುಹೆಗೆ ತಳ್ಳಲ್ಪಡ್ತೇವೆ ಅಂತಕ್ಕಂಥದ್ದನ್ನ ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲಲ್ಲಿ ಹೇಳ್ತಾರೆ, ಅಂಡ್ ವೆನ್ ಗ್ರೇಟ್ ಸೋಲ್ಸ್ ಡೈ ಆಫ್ಟರ್ ಎ ಪೀರಿಯಡ್ ಪೀಸ್ ಬ್ಲೂಮ್ಸ್ ಸ್ಲೋಲಿ ಅಂಡ್ ಆಲ್ವೇಸ್ ಇರ್ರೆಗ್ಯುಲರ್ಲಿ ಸ್ಪೇಸಸ್ ಫಿಲ್ ವಿತ್ ಎ ಕೈಂಡ್ ಆಫ್ ಸೂತಿಂಗ್ ಎಲೆಕ್ಟ್ರಿಕ್ ವೈಬ್ರೇಷನ್. ನೋಡಿ, ಇಲ್ಲಿ ಆ ಮಹಾನ್ ಆತ್ಮಗಳು ನಿಧನರಾದಾಗ, ಅವರು ಸತ್ತಾಗ ಒಂದು ಸಮಯದ ನಂತರ ಒಂದು ರೀತಿ ಶಾಂತಿ ಅರಳುತ್ತೆ. ಅದು ನಿಧಾನವಾಗಿ ಒಂದು ರೀತಿ ಇರ್ರೆಗ್ಯುಲರ್ಲಿ, ಒಂದು ಅನಿಯಮಿತವಾಗಿ ಅವೇನಾಗ್ತಾ ಇರುತ್ತೆ, ಆ ಶಾಂತಿ ತುಂಬುತ್ತಾ ಹೋಗುತ್ತೆ. ನಂತರ ಅದು ಒಂದು ರೀತಿಯ ಎಲೆಕ್ಟ್ರಿಕ್, ವಿದ್ಯುತ್ತಿನ ಒಂದು ಕಂಪನದಂತೆ ಸಮಾಧಾನಕರವಾಗಿರುತ್ತೆ ಅಂತ ಹೇಳ್ತಾರೆ. ತೀವ್ರ ದುಃಖದ ನಂತರ ಕ್ರಮೇಣ ಮನಸ್ಸಿಗೆ ಸಮಾಧಾನ ಮತ್ತು ಶಾಂತಿ ಮೂಡುತ್ತೆ. ಈ ಶಾಂತಿ ಬರುವುದು ನಿಧಾನ ಅಥವಾ ಒಂದು ರೀತಿ ಏರುಪೇರಿನಿಂದ ಕೂಡಿರುತ್ತೆ. ಅದು ಸರಳವಾಗಿರೋದಿಲ್ಲ. ಆ ಮಹಾನ್ ವ್ಯಕ್ತಿಯ ನೆನಪು ಮತ್ತು ಶಕ್ತಿ ಒಂದು ಸಮಾಧಾನಕರವಾದ, ಸೂಕ್ಷ್ಮವಾದಂತಹ ಒಂದು ಕಂಪನಗಳಲ್ಲಿ ನಮ್ಮ ಸುತ್ತಲಿನ ಜಾಗವನ್ನ ತುಂಬುತ್ತೆ ಅಂತ ಹೇಳ್ತಾರೆ. ಇನ್ನು ಕೊನೆಯ ಒಂದು ಸ್ಟಾನ್ಸಾಗೆ ಬಂದಾಗ, ಅವರ್ ಸೆನ್ಸಸ್ ರಿಸ್ಟೋರ್ಡ್ ನೆವರ್ ಟು ಬಿ ಸೇಮ್ ವಿಸ್ಪರ್ ಟು ಅಸ್ ದೇ ಎಕ್ಸಿಸ್ಟೆಡ್ ವಿ ಕ್ಯಾನ್ ಬಿ ಅಂಡ್ ಬಿ ಬೆಟರ್ ಫಾರ್ ದೇ ಎಕ್ಸಿಸ್ಟೆಡ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಇಂದ್ರಿಯಗಳು ಮೊದಲಿನಂತೆ ಆಗೋದಿಲ್ಲ, ಆದರೂ ಕೂಡ ಚೇತರಿಸಿಕೊಳ್ಳಿರುತ್ತೆ. ನಮ್ಮ ಅನುಭವಗಳು ಬದಲಾಗಿದ್ದರೂ ಆ ಮಹಾನ್ ವ್ಯಕ್ತಿಗಳ ಆತ್ಮ ಇರುವಿಕೆ ಮತ್ತೆ ಆ ಪ್ರಭಾವದ ಬಗ್ಗೆ ನಮ್ಮ ಒಂದು ಗಮನ ನೆನಪಿಸ್ತಾ ಇರುತ್ತೆ.
ಇದು ಅವರ ಜೀವನದ ಮಹತ್ವ ಮತ್ತು ವಾಸ್ತವವನ್ನು ನಮಗೆ ತಿಳಿಸುತ್ತೆ. ಅವರ ಜೀವನ ಮತ್ತು ತ್ಯಾಗದಿಂದ ನಾವು ಬದುಕಲು ಮತ್ತು ನಮ್ಮ ಅಸ್ತಿತ್ವವನ್ನು ಮುಂದುವರಿಸಲು ಶಕ್ತಿಯನ್ನ ನೀಡುತ್ತೆ. ಅವರ ಜೀವನದ ಆದರ್ಶಗಳನ್ನು ಅನುಸರಿಸಿ ನಾವು ಉತ್ತಮ ವ್ಯಕ್ತಿಗಳಾಗಿ ಮುಂದುವರಿಯಬಹುದು. ಅವರ ಬದುಕು ನಮಗೆ ಸ್ಫೂರ್ತಿ ಮತ್ತು ಮುಂದುವರಿಯಲು ಒಂದು ರೀತಿಯ ಕಾರಣ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿ ಆ್ಯಂಡ್ ಬಿ ಬೆಟರ್ ಫಾರ್ ದೆ ಎಕ್ಸಿಸ್ಟೆಡ್. ಅವರು ಇರೋದ್ರಿಂದ, ಅವರು ಇದ್ದಿದ್ದರಿಂದ ನಾವು ಇನ್ನೂ ಬೆಟರ್, ಉತ್ತಮರಾಗ್ತೇವೆ ಅಂತಕ್ಕಂಥದ್ದು. ಅವರ ಒಂದು ಆದರ್ಶಗಳನ್ನು ಪಾಲಿಸಿ ನಾವು ಉತ್ತಮ ವ್ಯಕ್ತಿಗಳಾಗಿ ಬೆಳಿಬಹುದು ಅಂತಕ್ಕಂಥದ್ದನ್ನ ಮಾಯಾ ಏಂಜಲೋರವರು ಈ ಒಂದು ಪೊಯಮ್ ವೆನ್ ಗ್ರೇಟ್ ಟ್ರೀಸ್ ಫಾಲ್ ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದ್ದು ಇಂಗ್ಲಿಷ್ ಸಮರಿಯ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಿ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.